ಇವತ್ತಿಗೂ ಎನ್ಕ್ವೈರಿ ಇಲ್ಲ, ಅದು ಯಾರು ಏನು ಎಲ್ಲಿದು ಅಂತೇಳಿ. ಮತ್ತು ಇವತ್ತು ನಿಮಗೆ ತಲೆಬ್ರೋಡ್ಗಳು ಸಿಗ್ತಾ ಇದ್ದಾವೆ, ಒಂದಲ್ಲ ಎರಡಲ್ಲ 7 10 ಮತ್ತು ಇನ್ನೂ ಸಿಗ್ತಾ ಇದ್ದಾವೆ, ಹಡ್ಡಿದ್ರೆ ಇನ್ನೂ ಸಿಗ್ತಾ ಇದ್ದಾವೆ. ಬಾಹುಬಲಿ ಬೆಟ್ಟದ ಕೆಳಗೆ ಇದೆ ಅಂತ ಇನ್ನೂ ಆರೋಪ ಮಾಡ್ತಾ ಇದ್ದಾರೆ. ಇದ ಚಿನ್ನಯ್ಯ ಮಾಡಿದ್ದಿದ್ದವ, ವಿಠ್ಠಲ್ ಗೌಡ ಅವರು ಮಾಡಿದ್ದಾರೆ, ತೋರಿಸ್ತಾ ಇದ್ದಾರೆ. ಆದರೂ ಅವೆಲ್ಲ ಎನ್ಕ್ವೈರಿ ಆಗ್ತಾಯಿಲ್ಲ. ಯಾಕೆ? ಇನ್ನು ಮಂಜುನಾಥ ಅಣ್ಣಪ್ಪ ಸ್ವಾಮಿ ದೇವರು ಇದಕ್ಕೊಂದು ಅಂತ್ಯ ಹಾಡಬೇಕಾಗಿದೆ. ಮತ್ತು ಜನನ ಎದ್ದು ನಿಲ್ತಾ ಇದ್ದಾರೆ ಅಣ್ಣಪ್ಪನ ಹೆಸರಲ್ಲೇ, ಮಂಜುನಾಥನ ಹೆಸರಲ್ಲೇ. ಯಾಕಪ್ಪ ಅಂತಂದ್ರೆ ದೇವ್ರು ಎಲ್ಲಿದ್ದಾನೆ ಅಂದ್ರೆ ಜನರಲ್ಲಿದ್ದಾನೆ. ಜನರನ್ನು ಜಾಗೃತಿ ಮಾಡೋ ಕೆಲಸವನ್ನು ನಮ್ಮ ಮೀಡಿಯಾ ಮಾಡಬೇಕಾಗಿತ್ತು. ಆದರೆ ನಮ್ಮ ಯೂಟ್ಯೂಬರ್ಗಳು ಆ ಕೆಲಸ ಮಾಡ್ತಾಯಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ, ಹೋರಾಟಗಾರರಿಗೆ ಧ್ವನಿ ಆಗ್ತಾ ಇದ್ದಾರೆ. ಇಲ್ಲಿ ಅನ್ಯಾಯವನ್ನು ತಿಳಿಬೇಕಂತ ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಸೌಜನ್ಯ, ವೇದವಲ್ಲಿ, ಯಮುನಾ, ಅದೇ ಕಾಲಕ್ಕೆ ನಾರಾಯಣ, ಇನ್ನುಳಿದವರು, ಜೊತೆಗೆ ಪದ್ಮಲತಾ, ಇವರಿಗೆಲ್ಲ ನ್ಯಾಯ ಒದಗಿಸುವ ಕೆಲಸವನ್ನು ಈ ಹೋರಾಟಗಾರರು ಮಾಡ್ತಾಯಿದ್ದಾರೆ. ಅದಕ್ಕೆ ಸ್ಪಂದಿಸಬೇಕಾಗಿದ್ದು ಸರ್ಕಾರದ ಕೆಲಸ. SIT ಆದಷ್ಟು ಶೀಘ್ರ ಯಾರ ಮೇಲೆ ಆರೋಪದಲ್ಲ ಅವ್ರು ಕರೆಸಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು, ಸಮಾಧಾನ ಆಗ್ತದೆ. ಅಟ್ಲೀಸ್ಟ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತೇಳಿ. 13 ವರ್ಷಗಳು, ಒಂದಲ್ಲ ಎರಡಲ್ಲ, ಕಳೆದ 20 ವರ್ಷಗಳು ಅಥವಾ 3 ದಶಕಗಳಿಂದ ನಡೀತಾ ಇದೆ. ಎಲ್ಲ 1979 ಸ್ಟಾರ್ಟ್ ಆದ ಈ ಕೊಲ್ಲಿಸಿಕೊಳ್ಳುವ ಕೆಲಸ ಆ ಧರ್ಮಸ್ಥಳದಲ್ಲೇ. ಲಂಕೇಶ್ ಪತ್ರಿಕೆ ಸ್ಟಾರ್ಟ್ ಇದೆ 80ರಲ್ಲಿ. ಅದ್ರ ಜೊತೆಗೆ ಶುರುವಾದ ನಿರಂತರ ಅಂದಿಂದ ಇವತ್ತಿನ ಹಂಗೆ ನಡೀತಾನೆ ಇದೆ. ಇದಕ್ಕೆಲ್ಲ ಅಂತ್ಯ ಯಾವಾಗ? ಸಿದ್ದರಾಮಯ್ಯನವರ ಇದಕ್ಕೆ ಅಂತ್ಯ ಯಾವಾಗ? SIT ಅವರು ಇದಕ್ಕೆ ಅಂತ್ಯ ಯಾವಾಗ? ಜನ ಇವತ್ತು ಕೇಳ್ತಾ ಇದ್ರು, ಉತ್ತರಿಸ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್. 16 ನ್ಯೂಸ್ ಆಗ್ತದೆ. ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.